ಕೊಕೇನ್ ಪ್ರಥಮ್ ಅವ್ರ ಜೊತೆ ಮೂರನೇ ಸಿನಿಮಾ ಆದರೂ ಈ ಸಿನಿಮಾ ಪ್ರಥಮ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಸಿನಿಮಾ ಆಗುತ್ತೆ. ಯಾಕಂದರೆ ಅವರು ಎಲ್ಲ ಕಾಮಿಡಿ ಹಾರರ್ ಜೋನರಲ್ಲಿದ್ದರು. ಇದರಲ್ಲಿ ಆ್ಯಕ್ಷನ್ ಹೀರೋ ಆಗಿ ನಮ್ಮ ಪ್ರಥಮ್ ಅವ್ರನ್ನ ನೋಡ್ಬೋದು. ಸೊ ಅದಕ್ಕೆ ಕ್ರೆಡಿಟ್ ನಮ್ಮ ಗೌರವ್ ವೆಂಕಟೇಶ್. ಯಾಕಂದರೆ ಅವ್ರಿಗೆ ಆ ಥರ ಫೈಟ್ ಮಾಡಿಸಿದ್ದಾರೆ. ಅವ್ರ ಜೊತೆ ನಮ್ಮ ಕೋಟೆ ಪ್ರಭಾಕ್ ಅವರು ಸೂಪರಾಗಿ ಫೈಟ್ ಮಾಡಿದ್ದಾರೆ. ಸೊ ಇನ್ಮೇಲೆ ಆ್ಯಕ್ಷನ್ ಪ್ರಥಮ್ ಅಂತ ಕರಿಬೇಕು. ಅದಕ್ಕೆ ಸ್ಟಾರ್ಗೆ ನೀವು ಹಾಕೊಬೇಕು ನಮ್ಗೆ. ಅಣ್ಣ ನೀವು ಒಂದ್ಸಲ ಇಟ್ಟರೆ ಬೆಂಕಿ ಹೆಂಗಿರುತ್ತೆ ಅದು ಸುಡೋದು ಒಂದ್ ತಿಂಗಳು ಸುಡ್ತದೆ ನನಗೆ. ನೀವು ಬಿಟ್ಬಿಡಿ ಅಣ್ಣ, ನನ್ನ ವಿಚಾರ ಬಿಟ್ಬಿಡಿ ಅಣ್ಣ ಪ್ಲೀಸ್. ಆಕ್ಷನ್ ಅಣ್ಣ ಹೀರೋ ಈಗ ಪ್ರಥಮ್, ಈಗ ಮಾತಿನ ಮಲ್ಲ ಎಲ್ಲ ಹೋಯ್ತು. ಇನ್ಮೇಲೆ ಆಕ್ಷನ್ಗೆ ಏನಾದ್ರು ಒಂದು ಎಕ್ಸ್ಟ್ರಾ ಸೇರಿಸಿ ಹೀರೋ ಈಗ. ಬಟ್ ತುಂಬಾ ಡೆಡಿಕೇಶನ್ ಎಲ್ಲ ಇದೆ. ಏನಂದ್ರೆ ಸ್ವಲ್ಪ ಗೊತ್ತಲ್ಲ ಕನ್ನಡ ಇಂಡಸ್ಟ್ರಿ ಅಂದ್ರೆ ಏನದು ಸ್ವಲ್ಪ ಗೊತ್ತಲ್ಲ. ಪ್ರಥಮ್ ಏನು ಒಂದ್ ನಿಮಿಷ ಏನ್ ಗೊತ್ತು ಹೇಳಿ. ಏನಂದ್ರೆ ತುಂಬಾ ಕಡಿಮೆ ಮಾತಾಡ್ತೀರಾ ಅಂತ ಹೇಳಿದೆ ಅಷ್ಟೇ. ವೆರಿ ಲೆಸ್ ಸ್ಪೀಕರ್. ಡೈಲಾಗು ಅಷ್ಟೇ ದೊಡ್ಡದಾಗಿ ಕೊಟ್ಟರೆ ಇಲ್ಲ ಒಂದೇ ಲೈನ್ ಹೇಳೋದು ಅಂತ ಮಾಡ್ತಾರೆ. ಬಟ್ ವೆರಿ ತುಂಬಾ ಖುಷಿ ಆಗುತ್ತೆ. ಸೊ ಅಲ್ಲ ಕ್ಯಾರೆಕ್ಟರ್ ಇಲ್ಲ ಸರಿ, ಕ್ಯಾರೆಕ್ಟರ್ ಈಗ ಒಂದು ಕಮಿಷನರ್ ಅನ್ನೋ ಒಂದು ಪಾತ್ರ ಅಂದ್ರೆ ಸೊಸೈಟಿನ ಒಂದು ಕೆಟ್ಟ ಸಮಾಜನ ಆಫೀಸರ್ ಡ್ರೆಸ್ ಹಾಕೊಂಡು ಮಾಡೋಕ್ಕಾಗ್ದಿರೋದನ್ನ ಡ್ರೆಸ್ ಇಲ್ಲದೆ ಇರೋಂಥ ವ್ಯಕ್ತಿನ ಕರ್ಕೊಂಬಂದು ಅಂಡರ್ ಪ್ಲೇ ಮಾಡಿ ಸಮಾಜನ ಸರಿ ಮಾಡೋಂಥ ಕ್ಯಾರೆಕ್ಟರು. ಸೊ ನಮ್ಗೆಲ್ಲ ಖುಷಿ ಏನಂದ್ರೆ ನಾನು ಓದ್ತಾ ಇರುವಾಗಿಂದ ಫ್ಯಾನ್ ಅಮ್ಮಗೆ. ನಾವು ಓದ್ತಾ ಇರುವಾಗಿಂದ ಫ್ಯಾನು, ಆಮೇಲೆ ಕ್ರಶ್ ಬೇರೆ. ಅಂದ್ರೆ ಅವಾಗ ಅಷ್ಟು ಖುಷಿ ಇರೋದು. ನಮ್ಮ ಡಾಕ್ಟರ್ ಸಾಹಸ ವಿಷ್ಣುವರ್ಧನ್ ಅವ್ರ ಜೊತೆ ಇದ್ದಾಗ ಮೇಡಮ್ ಹೆಂಗ್ ಕಾಣೋರು ಇಬ್ರು ಹಂಗೆ ಕಾಣ್ತಾರೆ. ಅದೇ ಅವಾಗ ಯೋಚನೆ ಮಾಡಿ ಹಂಗೆ 30 ವರ್ಷದಿಂದ ಬಿಟ್ರೆ ನಾನೇ ಹೀರೋ ಆಯ್ತಿದ್ದೆ. ನಮ್ಮ ಅಪ್ಪ ಅಮ್ಮ ಲೇಟ್ ಆಗಿ ಮದುವೆ ಮಾಡ್ಕೊಂಡು ನಾನ್ ಲೇಟ್ ಆಗಿ ಬಿಡ್ತೆ, ನಾನೇನ್ ಮಾಡಕ್ ಆಯ್ತದೆ. ಸೊ ನೀನ್ ಈಗ ಅವ್ರ ಮೇಲೂ ಕೇಸ್ ಹಾಕೊಬಹುದು. ಅದ್ರಲ್ಲಿ ಎಷ್ಟು ಸುಸ್ತಾದ್ರೆ ಈಗಲ ಅವನ ಕೂತ್ಕೊಳಕ್ ಬಿಡಲ್ಲ ಈ ಅಪ್ಪನ. ಸರ್ ನಾನು ಎಲ್ಲ ಕಡೆ ಮಾಡಿದ್ದೀನಿ. ಈಗ ಇವ್ರೇನ್ ಗೊತ್ತಿಲ್ಲ, ಶಾರ್ಟ್ ಬಂದು ನಿಂತಿರೋದು ರೆಡಿ ಅಂದ್ರೆ ಅಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಾರೆ ಅವರು ಫೈಟ್ ಮಾಸ್ಟರ್ ಆಗಿರೋದನ್ನ. ಬಟ್ ಪ್ರಥಮ್ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಗುತ್ತೆ ಸರ್. ಅವ್ರು ಈಗ ಬಂದು ಒಂದು ಸೀನ್ ಮಾಡ್ಬಿಟ್ಟು ಹೋಗ್ತಿರಂಗೆ ನೆಕ್ಸ್ಟ್ ಸೀನ್ಗೆ ತುಂಬಾ ಟೈಮ್ ಕೊಡ್ತಾರೆ. ಶರ್ಟ್ ಹಾಕೊಂಡು ಪ್ಯಾಂಟ್ ಇಲ್ಲ ಅನ್ನೋ ಪರವಾಗಿಲ್ಲ, ಬೇರೆ ಪ್ಯಾಂಟ್ ಹಾಕೊಂಡ್ ಬಂದ್ಬಿಟ್ಟು ಫಸ್ಟ್ ಶಾರ್ಟ್ ತೆಗಿರಿ ಅಂತ ಅಷ್ಟು ಕೆಲಸ ಕೊಡ್ತಾರೆ. ಬಟ್ ಏನೋ ಎಲ್ಲ ಆಗಿ ಟುಡೇ ಇಸ್ ದ ಲಾಸ್ಟ್ ಡೇ ಆಫ್ ಕೊಕೇನ್. ಸೊ ಎಲ್ಲ ಹೀರೋಯಿನ್ ಹೀರೋ ಇವತ್ತು ನೋಡಿ ಎಲ್ಲ ಒಂಥರ ಗ್ಯಾಂಗೆ ಕೂತ್ಕೊಂಡಿದ್ವಿ ಸಿನಿಮಾದಲ್ಲಿ. ಇನ್ನು ಸುಮಾರು ಜನ ಮಿಸ್ ಆಗಿದ್ದಾರೆ. ಸೊ ಎಲ್ಲಾರ್ಗು ಮುನಿ ಅವರೆಲ್ಲ ಸುಮಾರು ಜನ ಇದ್ದಾರೆ. ಖುಷಿ ಏನು ಅಂತ ಹೇಳಿದ್ರೆ ರೀಸೆಂಟ್ಲಿ ಶಿವಣ್ಣ ಸೆಟ್ ವಿಸಿಟ್ ಮಾಡಿದ್ರು. ಅವರು ಬಂದು ಅದು ಮೆಮೊರಬಲ್. ಮೊನ್ನೆ ಮಾತಾಡ್ತಾ ಇದ್ದಾಗ ಮೊನ್ನೆ ಅದೇ ಹೇಳಿದ್ರು, ಯಾವ ತೋರ್ಸಮ್ಮ ಸಿನಿಮಾ ಬಹಳ ಖುಷಿ ಪಟ್ರು. ಮೇಕಿಂಗ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಇದೆ ನನಗೆ. ಗೀತಾ ಮೇಡಮ್ ಸ್ವಲ್ಪ ಆಕ್ಷನ್ ಓರಿಯೆಂಟೆಡ್ ಅಂದಾಗ ತುಂಬಾ ಚೆನ್ನಾಗಿ ಬಂದೈತೆ ಅಂತ ನನ್ಗನ್ಸುತ್ತೆ. ಬಟ್ ಮಾಸ್ಟ್ರು ಇನ್ ಎಡಿಟಿಂಗ್ ಅಲ್ಲಿ ಏನೇನು ಆಟ ಆಡ್ತಾರೋ ನೋಡ್ಬೇಕು. ಸೊ ನಮ್ಗೇನು ಓವರ್ ಆಲ್ ಒಬ್ಬ ಆಕ್ಷನ್ ಹೀರೋ ಸಿಕ್ಕಿದ್ರು ಮಿಸ್ಟರ್ ಪ್ರಥಮ್ ಅವರು. ಸೊ ನಮ್ಮೆಲ್ಲ ಕಡೆಯಿಂದ ಕಂಗ್ರ್ಯಾಚುಲೇಷನ್. ಇಂಡಸ್ಟ್ರಿಗೆ ಒಬ್ರು ಆಕ್ಷನ್ ಹೀರೋ ಸಿಕ್ಕಿದ್ರು. ಅಣ್ಣ ನೀವು ಪ್ಯಾಂಟ್ ಹಾಕೊಂಡ್ರೆ ಪೆಟ್ರೋಲ್ ಬಂಕ್ ಅಣ್ಣ, ನೀವು ಏನ್ ಹೇಳಿದ್ರು ಅದನ್ನ ಬಿಡ್ತಾರೆ. ನನಗೊಂದು ಏನಂದ್ರೆ ನಾನು ಇಮ್ಯಾಜಿನ್ ಮಾಡ್ಬೋದು ಇವಾಗ ಎಮ್ಮಪ್ಪನ ಪಾತ್ರ ಕೊಟ್ರೆ ಅವ್ರು ಹೇಗ್ ಮಾಡ್ಬೋದು. ಅಲ್ಲ ಅದೇ ನನ್ ಇಮ್ಯಾಜಿನೇಷನ್ ಹೆಂಗ್ ಮಾಡ್ಬೋದು ಅದು ಮರ್ತು ಬಿಟ್ಟಿದ್ದಾರೆ ತಾನು. ಸೊ ಬಟ್ ಇಲ್ಲಿ ಎಲ್ಲಿಂದ ದುಡ್ಡು ಹೊಂಚ್ತಾರೆ ಪ್ರಥಮ್ಗೆ ಗೊತ್ತು. ಯಾಕಂದ್ರೆ ತುಂಬಾ ಎಕ್ಸ್ಪೆನ್ಸ್ ಜಾಸ್ತಿ ಆಗಿದೆ. ಬಡ್ಜೆಟ್ ಅಂತೂ ನನ್ಗೆ ಗೊತ್ತಿರೋ ಜಾಸ್ತಿ ಆಗಿದೆ. ಬೇರೆಯವ್ರು ಮಾಡಿರೋದು ಪ್ರೊಡಕ್ಷನ್. ಅವ್ರ ಹೆಸರು ಯಾವಾಗಾದ್ರೂ ಹೇಳಿದೀವಿ ಅವ್ರು ಬರ್ತಾರೆ ಹಾಕ್ಬಿಟ್ಟವ್ರು ಪಾಪ ಅವ್ರು ಕೆಲವ್ರು ತ್ಯಾಗ ಆರಾಮಾಗಿದ್ದಾರೆ. ನಾ ಪ್ರೊಡ್ಯೂಸರ್ ಹೆಸರು ಹೇಳೋಣ ಅಂದ್ರೆ ಅವ್ರ ಹೆಸರು ಹೇಳಕ್ ಬಿಡಲ್ಲ. ಯಾರು ಪ್ರೊಡ್ಯೂಸರ್ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲೇ ಹೋಲಿಸಿದ್ರೆ ಸಾಕಷ್ಟು ಡ್ರಗ್ಸ್ ಕೇಸ್ಗಳು ದಿನದಿಂದ ದಿನಕ್ಕೆ ಬರ್ತಾ ಇದೆ. ಒಂದು ಜವಾಬ್ದಾರಿಯುತವಾಗಿ ಮೆಸೇಜ್ ಕೊಡುವಂತ ಪ್ರಯತ್ನ ಇದ್ರಲ್ಲಿ ಇದೆ ಅಮ್ಮ. ಯಾಕಂದ್ರೆ ಗೊತ್ತಿರೋದು ಎಲ್ಲಾರ್ಗು ಗೊತ್ತಿದ್ದು ಎಲ್ಲಿಂದ ಬರುತ್ತಂತ. ಬಟ್ ಮುಟ್ಟಕ್ ಹೋಗಲ್ಲ, ಶಾಕ್ ಹೊಡಿತದೆ. ಯಾಕಂದ್ರೆ ಒಂದಕ್ಕಿಂತ ಒಂದು ವೈರಿಂಗ್ ಜಾಸ್ತಿ ಇದೆ. ಅದು ಎಲ್ಲಿ ಮೇನ್ ಸ್ವಿಚ್ ಇದೆ ಅಂತ ಕಂಡಿಡೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಸೊ ಇದೇ ತರ ಸಿನಿಮಾದಲ್ಲಿ ಆ ಥರದ್ದಿದೆ. ಬಟ್ ಅದನ್ನೆಲ್ಲ ಸಾಲ್ವ್ ಮಾಡಿ ಗೆಲ್ಲಂತ ಕ್ಯಾರೆಕ್ಟರ್ ಇದೆ ಮಿಸ್ಟರ್ ನೋ ಕೊಕೇನ್ ಅವರು. ಸೊ ಅವರು ಇದೆಲ್ಲ ಮಾಡ್ತಾರಂತ ಜನ ನಂಬಲ್ಲ ಅಂತ ಆ ಥರದ ಒಂದು ಪ್ಲೇ ಇದೆ ಅವ್ರ ಹತ್ರ. ಸೊ ನಮ್ಮ ಕೈಯಲ್ಲಿ ಆಗದಿರೋದನ್ನ ಒಬ್ಬರನ್ನ ಕರ್ಕೊಂಬಂದು ಅವನ್ನ ಟ್ರೈನ್ ಮಾಡಿ ಸೊ ಅವನ್ನೆಲ್ಲ ಇದನ್ನ ಮುಗಿಸ್ತಾನೆ. ಕೊನೆಗೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ನೋ ಕೊಕೇನ್, ನೋ ಡ್ರಗ್ಸ್ ಅನ್ನೋದು ಒಂದು ಮೆಸೇಜ್ ಇದೆ.
ಸರ್, ಈಗ ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ಪ್ರತಿ ಸಲ ಹೋರಾಟ ನಡೆಯುತ್ತೆ ನಮ್ಮ ಕರ್ನಾಟಕದಲ್ಲಿ. ಅದರಲ್ಲಿ ಜಲ, ಕಾವೇರಿ ನೀರು ಅಂತಂದಾಗ ಎಲ್ಲರೂ ಜೊತೆಗೂಡಿಸ್ತಾರೆ. ಸೊ ಈ ಬಾರಿ ಕೂಡ ಅದೇ ಮುಂದುವರಿಯುತ್ತೆ. ಖಂಡಿತ ನಾವು ಯಾವಾಗಲೂ ನಾವು ರೈತರ ಪರವಾಗಿ, ಅದರಲ್ಲೂ ನಮ್ಮ ಕಾವೇರಿ ನೀರು ಅಂದರೆ ನಾವೆಲ್ಲ ಕುಡಿದು ಬೆಳೆದವರು. ಸೊ ಅವರು ಎಲ್ಲೇ ಕರೀಲಿ, ನಮಗೆ ನಮ್ಮ ಚಿತ್ರರಂಗದ ವ್ಯವಸ್ಥೆಯಿಂದ ನಮ್ಮನ್ನ ಕರೆದು ನಾವು ಖಂಡಿತ ಹೋಗ್ತೀವಿ. ಯಾವತ್ತಿದ್ರೂ ನಾವು ಕರ್ನಾಟಕ ರೈತರ ಪರವಾಗಿ. ಬಟ್ ಎಲ್ಲ ರೈತರು ಒಂದೇ, ನಮಗೆ ಅವ್ರಿಗೂ ನೀರು ಇವ್ರಿಗೂ ನಮ್ಮ ಹತ್ರ ಇದ್ದಾಗ ಬಿಟ್ಟೇ ಇದ್ದೀವಿ. ನಾವು ಇಟ್ಕೊಳಕ್ಕಾಗಲ್ಲ, ಇಲ್ದಿರುವಾಗ ಹೆಂಗೆ ಬಿಡಲ್ಲ. ಸೊ ಈಗ ತುಂಬ ಕಷ್ಟ ಇದೆ. ಸೊ ನಮ್ಗೆ ಈಗ ಮಳೆಗಳ ಜಾಸ್ತಿ ಆದಾಗ ನಾವೇನು ಅದನ್ನೇನು ಗೋಡೆ ಕಟ್ಕೊಂಡು ಅಡ್ಡಾಕಲ್ವಲ್ಲ, ಹೋಗ್ತಾನೆ ಇರ್ತದಲ್ಲ. ಸೊ ಈಗ ಇಲ್ಲ, ಈಗ ಬೇಡ. ಈಗ ನಮ್ಮ ರೈತರು ಫಸ್ಟ್ ನಾವು ಚೆನ್ನಾಗಿರೋಣ, ಆಮೇಲೆ ಪಕ್ಕದ ಮನೆಯವ್ರ ಬಗ್ಗೆ ಯೋಚನೆ. ಸೊ ಈಗ ನಾವು ಅದೇ ಈ ಫಿಲ್ಮ್ ಚೇಂಬರ್ ಏನು ಡಿಸಿಷನ್ ತಗೊಂತದೋ ವಿ ಆರ್ ರೆಡಿ. ಇವತ್ತು ನೋ ಕೊಕೇನ್ ಸಿನಿಮಾ ಕ್ಲೈಮ್ಯಾಕ್ಸ್ ಬಂದಿದ್ದೀವಿ. ಇವತ್ತು ಭಾಳ ಖುಷಿಯಾದಂಥ ವಿಚಾರ, ಯಾಕಂದ್ರೆ ಸಿನಿಮಾ ಮುಗೀತಾ ಇದೆ. ಅದೇ ಕೋಟೆ ಸರ್ ಹೇಳ್ತಾ ಇದ್ರು ಎಷ್ಟು ವರ್ಷ ಆಯಿತು ಅಂತ. ಏನಿಲ್ಲ, ಜಸ್ಟ್ 2 years ಅಂತ ಹೇಳಿದೆ. ಅದರಿಂದ ಒಂದಷ್ಟು ಹಣಕಾಸಿನ ವ್ಯವಸ್ಥೆ, ಸ್ಟೋರಿ ಮತ್ತು ಬಡ್ಜೆಟ್ಟು ಇದೆಲ್ಲ ವಹಿಸ್ಕೊಂಡಾಗ ಸ್ವಲ್ಪ ಡೇಟ್ಸು ಮುಂದೆ ಹೋಗ್ಬೋದು. ಅದರಿಂದ ಈ ಒಂದು ಒಳ್ಳೆ ಚಿತ್ರ ನೋ ಕೊಕೇನ್ ಇವತ್ತು ಸಮಾಜಕ್ಕೆ ಪ್ರೆಸೆಂಟ್ ನಡೀತಾ ಇರೋದಕ್ಕೆ ಬೇಕಾಗಿರೋವಂಥದ್ದು. ಎಲ್ಲ ಕಡೆ ನಶೆ, ಈ ಡ್ರಗ್ಸು, ಗಾಂಜಾ, ಅಫೀಮು ಎಲ್ಲ ಕಡೆ ನೋಡ್ತಾ ಇದ್ದೀರಿ ದಿನ. ಅದರಿಂದ ಕುಟುಂಬ ಕಲಹಗಳಾಗಿದೆ, ಕಾಲೇಜ್ ಹುಡುಗರ ಲೈಫ್ ಹಾಳಾಗ್ತಿದೆ, ಸೊಸೈಟಿ ಒಂದು ರೀತಿ ಎದುರ್ಕೊಂಡು ಬದುಕುವಂಥದ್ದು, ರಾತ್ರಿ ಹೊತ್ತು ಓಡಾಡೋಕ್ಕಾಗಲ್ಲ, ಎಲ್ಲ ಈ ರೀತಿ ಎಲ್ಲ ಆಗ್ತಾ ಇದೆ. ಒಳ್ಳೆ ಕಾನ್ಸೆಪ್ಟು ಇದು ನೋ ಕೊಕೇನ್ ಸಿನಿಮಾ. ನಮ್ಮ ಗೌರವ್ ವೆಂಕಟೇಶ್ ಸರ್ ನಿರ್ದೇಶನದ ಮೂಲಕ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದಾರೆ. ನಮ್ಮ ಪ್ರಥಮ್ ಅವರು ನಾಯಕ ನಟರಾಗಿ ಅವರ ಜಾನರ್ನ ಮೀರಿ ಒಂದು ಆ್ಯಕ್ಷನ್ ಮೂವಿನ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಕಾನ್ಸೆಪ್ಟ್ ಇದು. ಹಾಗೇನೆ ಭವ್ಯಮ್ಮ ಇದ್ದಾರೆ, ಹಾಗೇನೆ ಮೇಡಮು ಆರ್ನ ಅವರಿದ್ದಾರೆ, ಸಿದ್ದು ಅವರು ಫೋಟೋಗ್ರಫಿ, ಶೋಭೆ ಅಣ್ಣ ಅವರಂತೂ ತುಂಬ ದೊಡ್ಡ ಪಾತ್ರ. ನಾನು ಇದರಲ್ಲಿ ಅವರ ಕೆಳ ಹಂತದ ಪೊಲೀಸ್ ಆಫೀಸರು. ಅದರಲ್ಲಿ ಪೊಲೀಸ್ ಆಫೀಸರ್ ಅಂದರೆ ಸ್ವಲ್ಪ ಸ್ಟ್ರಿಕ್ಟ್ನೆಸ್ ಇಲ್ಲ, ಒಂದು ಸ್ವಲ್ಪ ಎಲ್ಲವನ್ನು ಕೂಡ ಮಾಡ್ಬೋದು ಬಿಡು, ಆಗುತ್ತೆ ಬಿಡು ಅನ್ನೋ ಒಂದು ಸ್ವಲ್ಪ ಬೇಜವಾಬ್ದಾರಿ ಪೊಲೀಸ್ ಪಾತ್ರ. ಅದರಿಂದ ಏನೆಲ್ಲ ಆಗುತ್ತೆ, ಡಿಪಾರ್ಟ್ಮೆಂಟ್ ಲೂಪೋಲ್ಗಳನ್ನ ಬಿಟ್ಕೊಡ್ಬಾರ್ದು ಅನ್ನೋದೆಲ್ಲ ಪಾಠ ನನಗೆ ಚೆನ್ನಾಗಿ ಹೇಳುವಂಥದ್ದು. ಮತ್ತು ನಾನು ಕೂಡ ಹೊರಗಡೆ ಬಾಯಿ ಬಿಟ್ಕೊಡೋದು, ಅದು ಮತ್ತೊಂದು ಮಗದೊಂದು, ಈ ರೀತಿಯಾದಂಥ ಒಂದು ಪಾತ್ರ. ಬಟ್ ಎಲ್ಲರೂ ಸೇರಿ ಅದನ್ನು ಮಟ್ಟ ಹಾಕ್ತೀವಿ ಈ ಮಾಫಿಯಾನ. ಆ ಥರದ್ದು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಕೋಟೆ ಪ್ರಭಾಕರ್ ಸರ್ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಜೊತೆ ಜೋಡಿ ನಂಬರ್ 1 ಒಂದು 4 ತಿಂಗಳಿಂದ ಮಲ್ತೇಮ್ಮ ಇದ್ದಾರೆ. ಎಲ್ಲ ಜೊತೆಗೆ ವಿನ್ ಆದರು. ನಾವು ಎಲ್ಲ ಫಸ್ಟ್ ಬಂದ ತಕ್ಷಣ 4 ವಾರ ಆದ ತಕ್ಷಣ ಹೇಳ್ಬಿಟ್ಟಿದ್ವಿ ಕೋಟೆ ಅಣ್ಣ ಫಸ್ಟ್ ಫಿಕ್ಸ್ ಅಂತ. ಎಲ್ಲರೂ ಒಕ್ಕೊರ್ಲಿಂದ ಹೇಳ್ಬಿಟ್ವಿ ಫಸ್ಟ್ ಕೋಟೆ ಅಣ್ಣನಿಗೆ ಅಂತ. ಹಾಗೆ ನಮ್ಮ ಸುಷ್ಮಿತಾ, ನಮ್ಮ ಮಗು ಬಂದಿದೆ, ಅದಕ್ಕೂ ನಮ್ಮ ಕಾಮಿಡಿ ಎಲ್ಲ ಗಿಲಿ ಕಾಮಿಡಿ ಕಿಲಾಡಿ ಎಲ್ಲದರಲ್ಲೂ ಎಲ್ಲ ಚಾನಲ್ಲು ಆ್ಯಕ್ಟ್ ಮಾಡಿರುವಂಥದ್ದು. ಅದರಿಂದ ಭಾಳ ಖುಷಿ ಆಯಿತು. ಈ ಒಂದು ಪಾತ್ರ ಕೊಟ್ಟದ್ದಕ್ಕೆ ನಮ್ಮ ಡೈರೆಕ್ಟರ್ ಸರ್ ಗೌರವ್ ವೆಂಕಟೇಶ್ ಸರ್ಗೆ, ಪ್ರಥಮ್ ಅವ್ರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ.